ನೋಡಿ 6 ಏನ್ ಕೊಟ್ಟಿದ್ದಾರೆ. ABCD is a cyclic quadrilateral whose diagonals intersect at a point E if angle DBC is equals to 70 degree, angle BAC is equals to 30 degree, find angle BCD ಅಂತ ಕೊಟ್ಟಿದ್ದಾರೆ. ಇನ್ನು ಕೊಟ್ಟಿದ್ದಾರೆ ಫರ್ದರ್ ನೋಡಿ, ಫರ್ದರ್ ಅಂತ ಇನ್ನು ಕ್ವಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಫ್ AB is equals to BC, find angle ECD ಅಂತ ಕೊಟ್ಟಿದ್ದಾರೆ. ನೋಡಿ, ABCD is cyclic quadrilateral ಅಂತ ಕೊಟ್ಟಿದ್ದಾರೆ. ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಇದೆ ಅಲ್ವಾ, 4 ವರ್ಟಿಸಸ್ ಸರ್ಕಲ್ ಸರ್ಕಂಫರೆನ್ಸ್ ಗೆ ಟಚ್ ಆಗಿದೆ. whose diagonals intersect at ಪಾಯಿಂಟ್ E. ಇನ್ನು ಆಂಗಲ್ DBC, ಈ ಆಂಗಲ್ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಆಂಗಲ್ BAC 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ಆಂಗಲ್ BCD ಅಂದ್ರೆ ಈ ಆಂಗಲ್, ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ. ಇನ್ನು AB is equals to BC ಅಂದ್ರೆ ನೋಡಿ, ಮಾರ್ಕ್ ಮಾಡ್ತೀನಿ, AB is equals to BC ಅಂತ ಕೊಟ್ಟಿದ್ದಾರೆ. ನೋಡಿ, ಆಂಗಲ್ BCD ಅಂದ್ರೆ ಇದು ಕಂಪ್ಲೀಟ್ ಆಂಗಲ್ ಫೈಂಡ್ ಔಟ್ ಮಾಡಕ್ಕೆ, ಸಾರಿ, BCD. ಓಕೆ, ಫೈಂಡ್ BCD ಅಂತ ಹೇಳಿದ್ದಾರೆ. ಇನ್ನು ಫರ್ದರ್ AB is equals to BC ಅಂತ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದೀನಿ. ಇನ್ನು ಫೈಂಡ್ ಆಂಗಲ್ ECD ಅಂದ್ರೆ ಇಲ್ಲಿ ಚಿಕ್ಕ ಆಂಗಲ್ ಇದೆ ಅಲ್ವಾ, ಈ ಆಂಗಲ್ ಒಂದು ಕಂಪ್ಲೀಟ್ ಆಂಗಲ್, ಒಂದು ಇದ್ರಲ್ಲಿ ಚಿಕ್ಕ ಆಂಗಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈಗ ನೋಡಿ, ಇದು BC ಕಾರ್ಡ್ ಇದೆ. ಈ ಕ್ವಾಡ್ರಿಲ್ಯಾಟರಲ್ ನೋಡ್ಬೇಡಿ ನೀವು, ಈ ಕಾರ್ಡ್ಗೆ ಈ ಸೆಗ್ಮೆಂಟ್ ಇದೆ ಅಲ್ವಾ, ಆಂಗಲ್ಸ್ ಎಲ್ಲಿ ಫಾರ್ಮೇಶನ್ ಆಗಿದೆ, ಒಂದು ಆಂಗಲ್ A, ಆಂಗಲ್ D ಅಲ್ವಾ. ಕ್ವಾಡ್ರಿಲ್ಯಾಟರಲ್ ನೋಡ್ದಂಗೆ ನೀವು ಬರೀ ಆಂಗಲ್ಸ್ ಅಂತ ನೋಡಿದ್ರೆ ನಮ್ಗೇನು ಓದಿದೀವಿ ನಾವು, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್ ಅಂತ ಓದಿದೀವಲ್ವಾ. ಸೊ ನಾವು ಈ ಆಂಗಲ್ ಕೂಡ ಸೇಮ್ ಇರುತ್ತಲ್ವಾ, ಯಾಕೆ ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಇದು ಬಂದ್ಬಿಡತ್ತೆ ನಮಗೆ. ಓಕೆ, ಇದನ್ನು 30 ಡಿಗ್ರಿ ಅಂತ. ಇನ್ನು ನಾವು ಈ ಟ್ರಯಾಂಗಲ್ ತಗೊಂಡ್ರೆ ಟ್ರಯಾಂಗಲ್ BDC, ಈ 2 ಆಂಗಲ್ಸ್ ಗೊತ್ತಿರುತ್ತೆ, ಈ ಒಂದು ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ, ಯಾಕೆ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿ. ಸೊ ಬರೆಯೋಣ, ಆಂಗಲ್ BAC is equals to angle BDC. ರೀಸನ್ ಬರಿಬೇಕು, angles in same segment are equal. ಸೊ ನಾವೇನ್ ಹೇಳ್ಬೋದು, ಆಂಗಲ್ BDC is also 30 ಡಿಗ್ರಿ ಅಂತ ಅಲ್ವಾ. ಈಗ ನಾವು ಈ ಟ್ರಯಾಂಗಲ್ ತಗೋಣ, ಇನ್ ಟ್ರಯಾಂಗಲ್ BDC ಆರ್ BCD. ನೋಡಿ, ನಮ್ಗೆ ಇಲ್ಲಿ ಗೊತ್ತಾಯ್ತು ಇದು 30 ಡಿಗ್ರಿ ಅಂತ. ಸೊ ಎರಡು ಆಂಗಲ್ಸ್ ಗೊತ್ತಿದೆ, ಒಂದ್ ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ. ಸೊ ಅದನ್ನೇ ಬರೆಯೋಣ, ಆಂಗಲ್ CBD ಪ್ಲಸ್ ಆಂಗಲ್ CBD ಬರ್ದಿ, ಈಗ BCD ಪ್ಲಸ್ ಇದನ್ನ ಲಾಸ್ಟಿಗೆ ಬರಿತೀನಿ, ಯಾಕಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ ನಾವು. ಆಂಗಲ್ BDC ಪ್ಲಸ್ ಆಂಗಲ್ BCD is equals to 180 degree. Reason, angle sum property in triangle. ಓಕೆ, ಈಗ ಆಂಗಲ್ CBD ಎಷ್ಟಿದೆ, 70 ಇದೆ, ಪ್ಲಸ್ ಆಂಗಲ್ BDC ಇಲ್ಲೇ ಫೈಂಡ್ ಔಟ್ ಮಾಡಿದ್ವಿ 30 ಡಿಗ್ರಿ ಅಂತ, ಪ್ಲಸ್ ಆಂಗಲ್ BCD ಗೊತ್ತಿಲ್ಲ ನಮ್ಗೆ, ಫೈಂಡ್ ಔಟ್ ಮಾಡಬೇಕು, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ನೋಡಿ, 70 ಪ್ಲಸ್ 30 100 ಆಯ್ತು, ಪ್ಲಸ್ ಆಂಗಲ್ BCD ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಈಗ ಆಂಗಲ್ BCD ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 100 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಗತ್ತೆ. ಸೊ ಆಂಗಲ್ BCD ಇಸ್ ಈಕ್ವಲ್ಸ್ ಟು 180 ಮೈನಸ್ 100 80 ಉಳಿತು. ಸೊ ಆಂಗಲ್ BCD, ಇದನ್ನೆಲ್ವಾ ಫಸ್ಟ್ ಕ್ವಶನ್ ಕೇಳಿದ್ದವರು, ಫೈಂಡ್ ಆಂಗಲ್ BCD ಅಂತ. ಸೊ ಇದು ಫಸ್ಟ್ ಕ್ವಶನ್ ಆಯ್ತು.
ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ಆಂಗಲ್ ಇ ಸಿ ಡಿ ಅಂತ ಕೇಳಿದ್ದಾರೆ. ಓಕೆ, ಅದನ್ನ ಫೈಂಡ್ ಔಟ್ ಮಾಡೋಣ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದು ಕೊಟ್ಟಿದ್ದಾರೆ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಅಂತ ಹೇಳ್ಬೋದಲ್ವ. ಈ ಟ್ರಯಾಂಗಲ್ ಅಷ್ಟೇ ಹೇಳ್ತಾ ಇದ್ದೀವಿ. ಆಂಗಲ್ ಸಿ ಅಂದ್ರೆ ಇದೆ, ಆಂಗಲ್ ಬಿ ಸಿ ಎ. ಸೊ ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಇದು ಅವ್ರು ಕೊಟ್ಟಿರೋದು. ಓಕೆ, ಈಗ ಬಿ ಆಂಗಲ್ ಬಿ ಸಿ ಎ, ಬಿ ಸಿ ಎ ಅಂದ್ರೆ ಈ ಆಂಗಲ್ ಮಾತ್ರ. ಈ ಆಂಗಲ್ ಈಕ್ವಲ್ ಇರುತ್ತಲ್ವಾ ಆಂಗಲ್ ಬಿ ಎ ಸಿ. ಯಾಕೆ? ರೀಸನ್, angles opposite to equal sides are equal sides of a triangle are equal ಅಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಆಂಗಲ್ ಬಿ ಎ ಸಿ 30 ಡಿಗ್ರಿ ಇದೆ. ಸೊ ಇದನ್ನು 30 ಡಿಗ್ರಿನೇ ಇರುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ, ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಬಿ ಎ ಸಿ 30 ಡಿಗ್ರಿ ಇದೆ. ಸೊ ಇದು ಬಂತು ನಮ್ಗೆ 30 ಡಿಗ್ರಿ ಅಂತ. ಈಗ ನೋಡಿ, ಕಂಪ್ಲೀಟ್ ನಾವು ಫೈಂಡ್ ಔಟ್ ಮಾಡಿದೀವಲ್ವಾ. ಆಂಗಲ್ ಬಿ ಸಿ ಡಿ ಕಂಪ್ಲೀಟ್ ಎಷ್ಟಿದೆ? 80 ಡಿಗ್ರಿ ಬಂತು ಇಲ್ಲಿ ನಮ್ಗೆ. ಕಂಪ್ಲೀಟ್ 80 ಡಿಗ್ರಿ ಬಂದಿದೆ ಅಲ್ವಾ. ಅದರಲ್ಲಿ 30 ಮೈನಸ್ ಮಾಡಿದ್ರೆ ನಮ್ಗೆ ಉಳಿದಿದ್ದು ಆಂಗಲ್ ಇ ಸಿ ಡಿ ಆಗುತ್ತೆ. ಸೊ ಅದನ್ನೇ ಬರೆಯೋಣ. ನೋಡಿ, ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಇ ಸಿ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಡಿ ಅಲ್ವಾ. ನೋಡಿ, ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಇ ಸಿ ಡಿ ಅಂದ್ರೆ ಕಂಪ್ಲೀಟ್ ಆಂಗಲ್. ಕಂಪ್ಲೀಟ್ ಆಂಗಲ್ ಬರೆಯೋದಕ್ಕೆ ನಾವೇನ್ ಬರ್ತೀವಿ? ಆಂಗಲ್ ಬಿ ಸಿ ಡಿ ಅಂತ ಬರ್ದಿದ್ದೀನಿ. ಓಕೆ, ಬಿ ಸಿ ಎ ಎಷ್ಟು ಬಂತು ನಮ್ಗೆ? 30 ಬಂತು. ಇ ಸಿ ಡಿ ನಮ್ಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಆಂಗಲ್ ಬಿ ಸಿ ಡಿ ಎಷ್ಟು ಬಂತು? ಇಲ್ಲಿ 80 ಬಂತು. ಈಗ ಇಲ್ಲಿ ಬರಿತೀನಿ. ಆಂಗಲ್ ಇ ಸಿ ಡಿ ಇಸ್ ಈಕ್ವಲ್ಸ್ ಟು ನೋಡಿ 80 ಡಿಗ್ರಿ. ಈ 30 ಡಿಗ್ರಿ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯ್ತು. therefore angle ECD is equals to 80 minus 30 50 ಡಿಗ್ರಿ. ಇದನ್ನೆಲ್ಲ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ನೋಡಿ, ಫೈಂಡ್ ಆಂಗಲ್ ಇ ಸಿ ಡಿ ಆಂಗಲ್ ಫೈಂಡ್ ಔಟ್ ಮಾಡಿದ್ದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್